ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಘಟಕದ ನಾಯಕರುಗಳು ಬರುವ ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಅನ್ನೋ ಒಂದು ದೊಡ್ಡ ಸಂಭ್ರಮಾಚರಣೆಯನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂದರ್ಭ ಏನು ಅಂತಂದರೆ, ಅಥವಾ ಕಾರಣ ಏನು ಅಂತಂದರೆ, ಯಡಿಯೂರಪ್ಪನವರು ತಮ್ಮ ರಾಜಕೀಯ ಬದುಕಿನಲ್ಲಿ 50 ವರ್ಷಗಳ ಕಾಲ ತಮ್ಮ ತವರು ಪಕ್ಷಕ್ಕೆ ನಿಷ್ಠೆಯಿಂದ ಸೇವೆ ಮಾಡಿದ್ದಾರೆ. ಆದ್ದರಿಂದ ಅದರ ಸ್ಮರಣಾರ್ಥವಾಗಿ ಅವರನ್ನು ಗೌರವಿಸಲಿಕ್ಕೆ ಈ ಅಭಿಮಾನೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಈ ಅಭಿಮಾನೋತ್ಸವದ ಸಂಘಟನಾ ಜವಾಬ್ದಾರಿಯನ್ನು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ, ಮಾಜಿ ಉಪಮುಖ್ಯಮಂತ್ರಿ ಮತ್ತು ಹಾಲಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರಿಗೆ ವಹಿಸಿಕೊಟ್ಟಿದ್ದಾರೆ. ಆದರೆ ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ಅವರು ಇರೋದರಿಂದ ಅದರ ಬಗ್ಗೆ ಅವರದೇ ಪಕ್ಷದಲ್ಲಿ ಕೆಲವು ಅಪಸ್ವರಗಳು ಕೇಳಿಬರ್ತಿವೆ, ನಿಜ. ಅದರ ಜೊತೆಗೆ ಇವತ್ತೊಂದು ಕನ್ನಡ ದಿನಪತ್ರಿಕೆಯಲ್ಲಿ, ಪ್ರಮುಖ ದಿನಪತ್ರಿಕೆಯಲ್ಲಿ ಒಬ್ಬ ವಾಚಕರು ಒಂದು ಅಪಸ್ವರವನ್ನು ಎತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ಹಲವಾರು ಜನೋಪಯೋಗಿ ಮತ್ತು ಜನಪ್ರಿಯ ಕೆಲಸಗಳನ್ನು ಮಾಡಿರಬಹುದು, ಆದರೆ ನಾಯಕತ್ವಕ್ಕೂ ನೈತಿಕತೆಗೂ ಸಂಬಂಧವಿಲ್ಲದಂತೆ ಅವರು ನಡೆದುಕೊಂಡಿದ್ದಾರೆ ಅಂತ ಒಂದು ಅಪಸ್ವರವನ್ನು ಎತ್ತಿದ್ದಾರೆ. ಇಂಥವ್ರಿಗೆಲ್ಲ ನಾವು ಕೇಳಬೇಕಾಗಿದೆ. ತಾವು ನೈತಿಕತೆಯ ಮಾನದಂಡವನ್ನು ಕರ್ನಾಟಕದಲ್ಲಿ ಇವತ್ತು ಸಕ್ರಿಯರಾಗಿರೋ ಇತರ ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತು ರಾಜಕಾರಣಿಗಳಿಗೆ ಅನ್ವಯಿಸೋ ಪ್ರಯತ್ನ ಮಾಡಿದ್ದೀರಾ? ಹಾಲಿ ವಿವಿಧ ರಾಜಕೀಯ ಪಕ್ಷಗಳ ಇವತ್ತಿನ್ನೂ ಸಕ್ರಿಯವಾಗಿರೋ ಇತರೆ ರಾಜಕಾರಣಿಗಳಿಗೂ ಕೂಡ ಅದೇ ಸಾರ್ವತ್ರಿಕ ನೈತಿಕತೆಯ ಮಾನದಂಡವನ್ನು ಅನ್ವಯಿಸೋ ಧೈರ್ಯವನ್ನಾದರೂ ತೋರಿಸಿದ್ದೀರಾ? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಲಿ, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರಾಗಲಿ, ಅವರಿನ್ನೂ ನಮ್ಮ ಮಧ್ಯ ಸಕ್ರಿಯರಾಗಿದ್ದಾರೆ. ವಯೋಸಹಜ ದೈಹಿಕ ಬಾಧೆಗಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದ್ದರೂ ಕೂಡ ಅವರು ಇವತ್ತಿಗೂ ಕೂಡ ಕರ್ನಾಟಕದ ರಾಜಕೀಯ ಬದುಕಿನ ಸಾಕ್ಷಿ ಪ್ರಜ್ಞೆಯಂತೆ ತಮ್ಮ ಧ್ವನಿ ಎತ್ತಾ ಇದ್ದಾರೆ. ಅವರ ಹೆಗ್ಗಳಿಕೆ ಏನು ಅಂತಂದರೆ, ಯಡಿಯೂರಪ್ಪನವರು ಸಾರ್ವಜನಿಕ ಬದುಕಿನಲ್ಲಿ 60 ವರ್ಷ ಪೂರೈಸಿದರೆ, ದೇವೇಗೌಡರು 65 ವರ್ಷಗಳಿಗೂ ಹೆಚ್ಚು ಕಾಲ, ಅವರು ಯಡಿಯೂರಪ್ಪನವ್ರಿಗಿಂತ ಕನಿಷ್ಠ 2 ದಶಕಗಳಷ್ಟು ಹಿರಿಯರು ದೇವೇಗೌಡರು. 1962ರಿಂದ ಇವತ್ತಿನವರೆಗೂ ಕೂಡ ಸಕ್ರಿಯರಾಗಿದ್ದಾರೆ. ಅವರ ದೇಹ ಹೈರಾಣಾಗಿದ್ದರೂ ಕೂಡ ಇವತ್ತಿಗೂ ರಾಜ್ಯಸಭೆಯಲ್ಲಿ ದೇವೇಗೌಡರು ತಮ್ಮ ಲಿಖಿತ ಭಾಷಣವನ್ನು ಮಾಡುವಾಗ ತಮ್ಮ ಅಂತರಾಳದ ಎಲ್ಲ ಶ್ರದ್ಧೆ, ಭಕ್ತಿ, ಚೈತನ್ಯ, ವಿಚಾರಧಾರೆ ಎಲ್ಲವನ್ನು ಯಾವುದು ಮುಚ್ಚುಮರೆಯಿಲ್ಲದೆ ಪ್ರದರ್ಶಿಸಿರೋದು ನಾವು ನೋಡಿ ವಿಸ್ಮಯಗೊಳ್ಳುತ್ತೇವೆ. ಯಡಿಯೂರಪ್ಪನವ್ರದ್ದು ಅದೇ ವಿಶೇಷತೆ. ಅವರ 50 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಅಧಿಕಾರದಲ್ಲಿದ್ದಿದ್ದು ಬಹುಶಃ ಒಂದು 6 ವರ್ಷ ಇರಬೇಕು. 2006ರಿಂದ 2007ರವರೆಗೆ ಒಂದು 20 ತಿಂಗಳು ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ 2008ರಿಂದ 2012ರವರೆಗೆ ಸುಮಾರು ಒಂದು 2011ರವರೆಗೆ 3 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅದಾದಮೇಲೆ ಮತ್ತೊಮ್ಮೆ 2019ರಿಂದ 2021ರವರೆಗೆ 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಟ್ಟು 50 ವರ್ಷಗಳಲ್ಲಿ ಕೇವಲ 6 ಅಥವಾ 6.5 ವರ್ಷ ಮಾತ್ರ ಮಂತ್ರಿ ಪದವಿಯಲ್ಲಿ ಅಧಿಕಾರ ನಡೆಸಿದ ಯಡಿಯೂರಪ್ಪ ಅವರ ಬಹುಕಾಲ ರಾಜಕೀಯ ಬದುಕನ್ನು ಸವಿಸಿರುವುದೇ ವಿರೋಧ ಪಕ್ಷದ ನಾಯಕನಾಗಿ. ಪ್ರಜಾಪ್ರಭುತ್ವದಲ್ಲಿ ಆಳುವ ಪಕ್ಷಕ್ಕೆ ಎಷ್ಟು ಮಹತ್ವದ ಪಾತ್ರ ಇರುತ್ತೋ, ವಿರೋಧ ಪಕ್ಷಕ್ಕೆ ಅದಕ್ಕಿಂತ ಹೆಚ್ಚಿನ ಪಾತ್ರ ಇರುತ್ತೆ. ನೀವು ಆಳುವ ಪಕ್ಷದ ನಾಯಕನಾಗಿಬಿಟ್ಟು ಅಧಿಕಾರದಲ್ಲಿದ್ದರೆ ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಮಂತ್ರಿ, ಉಪಮುಖ್ಯಮಂತ್ರಿ ಇತ್ಯಾದಿ ಆಗಿದ್ದರೆ ನಿಮಗೆ ಅಧಿಕಾರದ ಬಲ ಇರುತ್ತೆ, ಅಧಿಕಾರದ ಸವಲತ್ತು ಇರುತ್ತೆ. ದೈನಂದಿನ ಪಕ್ಷದ ಸಂಘಟನೆಗೋಸ್ಕರ ನೀವು ಪರದಾಡಬೇಕಾಗಿಲ್ಲ. ಅನೇಕ ಅನುಕೂಲಗಳು ತಾನೇ ಹರಿದು ಬರ್ತಾ ಇರ್ತವೆ. ಆದರೆ ಒಮ್ಮೆ ಗೆದ್ದು ಬಂದು ಆರಂಭದಿಂದಲೇ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಅಪಾರವಾದ ತಾಳ್ಮೆ, ಸಹನೆ, ಸಹಿಷ್ಣುತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ರಾಷ್ಟ್ರದ ಸಂವಿಧಾನ ನಮಗೆ ನೀಡಿರುವ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಂಬಿಕೆ ಇರಬೇಕಾಗುತ್ತೆ. ಹೌದು, ನಾನು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇನೆ, ಅದೇ ನನಗೆ ದಕ್ಕಿರುವ ಪವಿತ್ರವಾದ ಜನಾದೇಶ. ನನಗೆ ಚುನಾವಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ. ಸೋಲು ಗೆಲುವುಗಳನ್ನು ನಾನು ಸಮಚಿತ್ತದಿಂದ ಸ್ವೀಕರಿಸ್ತೇನೆ. ನಾನು ಯಾವತ್ತೂ ಕೂಡ ನಾನು ಅಥವಾ ನನ್ನ ಪಕ್ಷವಾಗಲಿ ಸೋತಾಗ ವೋಟ್ ಚೋರಿ ಅಂತ ಆರೋಪ ಮಾಡೋಕ್ಕೆ ಹೋಗಲ್ಲ. ನಾನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಿಲ್ಲ. ಹಿಂದಿನ ಬ್ಯಾಲೆಟ್ ಪೇಪರ್ಗಳ ಚುನಾವಣೆಯ ವಿಶ್ವಾಸಾರ್ಹತೆಯನ್ನು ನಾನು ಪ್ರಶ್ನಿಸಲಿಲ್ಲ. ಜನ ನನಗೆ ಕೊಟ್ಟ ಪಾತ್ರವನ್ನು ನಾನು ಸಂತೋಷದಿಂದ, ಸಮಾಧಾನದಿಂದ, ಸಂತೃಪ್ತಿಯಿಂದ ನಿರ್ವಹಿಸಿದ್ದೇನೆ ಅಂತ ಹೇಳೋ ಎದೆಗಾರಿಕೆ ಬಹುಶಃ ಯಡಿಯೂರಪ್ಪನವರು ಮತ್ತು ದೇವೇಗೌಡರಂಥ ನಾಯಕರಿಗೆ ಮಾತ್ರ ಇರುತ್ತೆ ಅಂತ ಕಾಣುತ್ತೆ. ಹೀಗಾಗಿ ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ
ನಿರಂತರವಾಗಿ ತಮ್ಮ ಪ್ರಸ್ತುತತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. 1975ರ ತುರ್ತು ಪರಿಸ್ಥಿತಿಯಲ್ಲಿ ಆಗಿನ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರ ಜೊತೆಗೆ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ದರು. ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿ ಜೈಲಿಗೆ ಹೋಗಿದ್ದರು. ಅವರೇನವಾಗಿ MLC ಆಗಿರಲಿಲ್ಲ. ಯಕಶಕ್ತ ಅವರು ಬಹುಶಃ ಶಿಕಾರಿಪುರದ ನಗರಸಭೆಯ ಅಧ್ಯಕ್ಷರಾಗಿದ್ದರು ಅಂತ ಕಾಣುತ್ತೆ. ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನಸಂಘದ ಪದಾಧಿಕಾರಿ ಆಗಿದ್ದರು ಅಂತ ಕಾಣುತ್ತೆ. ಅದಾದಮೇಲೆ ಅವರು ಮೊಟ್ಟ ಮೊದಲ ಬಾರಿಗೆ MLA ಆಗಿದ್ದು 1983ರಲ್ಲಿ. ಅದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಯಿತು. ಗುಂಡೂರಾವ್ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಯಿತು. ಇಲ್ಲಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಅಲ್ಪ ಬಹುಮತದ ಸರ್ಕಾರ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ಆವತ್ತು ಗೆದ್ದು ಬಂದ ಭಾರತೀಯ ಜನತಾ ಪಕ್ಷದ 18 MLAಗಳ ಪೈಕಿ ಯಡಿಯೂರಪ್ಪನವರು ಒಬ್ಬರಾಗಿದ್ದರು. ಈ 18 ಜನರ BJP ಶಾಸಕಾಂಗ ಪಕ್ಷ ಹೆಗಡೆ ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಟ್ಟಿತ್ತು. ಅದಾದ ನಂತರ 1985ರ ಮಾರ್ಚ್ನಲ್ಲಿ ನಡೆದ ಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆಯವರ ಚುಂಬಕ ವ್ಯಕ್ತಿತ್ವಕ್ಕೆ ಕರ್ನಾಟಕ ಜನ ದೊಡ್ಡ ಬೆಂಬಲ ಕೊಟ್ಟರು. ಹಿಂದಿಗಿಂತ ಹೆಚ್ಚಿನ ಬೆಂಬಲ, ಸುಭದ್ರ ಬಹುಮತದೊಂದಿಗೆ, ಸುಮಾರು 137 ಸೀಟ್ಗಳ ಸುಭದ್ರ ಬಹುಮತದೊಂದಿಗೆ ರಾಮಕೃಷ್ಣ ಹೆಗಡೆಯವರು ತಮ್ಮ ಜನತಾ ಪಕ್ಷವನ್ನು ಗೆಲ್ಲಿಸಿಕೊಟ್ಟು ಮತ್ತೆ ಸರ್ಕಾರವನ್ನು ರಚಿಸಿಕೊಂಡರು. ಆಗ ಭಾರತೀಯ ಜನತಾ ಪಕ್ಷಕ್ಕೆ ದಕ್ಕಿದ್ದು ಕೇವಲ 2 ಸೀಟು. 2 ಸೀಟ್ ಪೈಕಿ ಒಂದು ಯಡಿಯೂರಪ್ಪನವ್ರದ್ದು ಶಿಕಾರಿಪುರ ಕ್ಷೇತ್ರದಿಂದ, ಮತ್ತೊಂದು ದಕ್ಷಿಣ ಕನ್ನಡದ ವಸಂತ ಬಂಗೇರ ಅವರದು. ಕೇವಲ ಇಬ್ಬರು ಸದಸ್ಯರಿದ್ದರು ವಿರೋಧ ಪಕ್ಷದಲ್ಲಿ. ಆ ಸ್ಥಿತಿಯನ್ನು ಯಡಿಯೂರಪ್ಪನವರು ಅನುಭವಿಸಬೇಕಾಗಿ ಬಂತು. ಆವಾಗ ಅತಿ ದೊಡ್ಡ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದ್ದು ಕಾಂಗ್ರೆಸ್ ಪಕ್ಷದ ನಾಯಕರೇ ವಿರೋಧ ಪಕ್ಷದ ನಾಯಕರಾಗಿದ್ದರು. ಯಡಿಯೂರಪ್ಪನವರು ಕೇವಲ ಇಬ್ಬರು. ಆ 2 ಸಂಖ್ಯೆಯನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ರಾಮಕೃಷ್ಣ ಹೆಗಡೆಯವರ ಜನಪ್ರಿಯತೆಯ ಆಮಿಷದಿಂದಾಗಿ ಆ ವಸಂತ ಬೆಂಗೇರ ಅಂತ ಮತ್ತೊಬ್ಬ BJP MLA ಕೂಡ ಬಿಟ್ಟೋಗ್ಬಿಟ್ರು. ಆಗ ಪಕ್ಷಾಂತರ ನಿಷೇಧ ಕಾನೂನು ಇರಲಿಲ್ಲ. ಅವರು ಜನತಾ ಪಕ್ಷ ಸೇರ್ಕೊಂಡ್ಬಿಟ್ರು. ಒಬ್ಬಂಟಿಯಾಗಿ 1985ರಿಂದ 89ರವರೆಗೂ ಶಾಸಕಾಂಗದಲ್ಲಿ ಕೂತಿದ್ರು ಯಡಿಯೂರಪ್ಪ. ಅದಾದ ನಂತರ 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಾಕ್ಷಸ ಬಹುಮತ ಬಂತು. 1900ರ ಸುಮಾರು 173 ಸೀಟ್ಗಳ ದೊಡ್ಡ ಬಹುಮತ ಬಂತು. ಆಗಲೂ ಕೂಡ ಭಾರತೀಯ ಜನತಾ ಪಕ್ಷದ ಸಂಖ್ಯಾಬಲ ಅಷ್ಟೇ ಇತ್ತು. ಯಡಿಯೂರಪ್ಪ, ಈಶ್ವರಪ್ಪ MLAಗಳಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ. ಮುಂದೆ 1994ರ ನಂತರ ಏಕ್ದಮ್ 2 ಅಂಕೆಯ ಸ್ಥಾನಕ್ಕೆ ಏರಿತು. ಬರೀ 2 ಅಂಕೆ ಅಲ್ಲ, 40 ಸೀಟ್ಗಳು ಬಂದವು. ವೀರಪ್ಪ ಮೊಯ್ಲಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಪತನವಾಯಿತು. ದೇವೇಗೌಡರ ನೇತೃತ್ವದ ಜನತಾದಳ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆಗಲೂ ಮತ್ತೆ ಯಡಿಯೂರಪ್ಪನವ್ರದ್ದು ವಿರೋಧ ಪಕ್ಷದ ನಾಯಕನ ಸ್ಥಾನವೇ. ಆದರೆ ಆವತ್ತು ಶುರುವಾದ ಭಾರತೀಯ ಜನತಾ ಪಕ್ಷದ ಕಾಯಕಲ್ಪದ ಈ ಪ್ರಕ್ರಿಯೆ ಮತ್ತೆಂದೂ ಹಿಂಜರಿಯುವ ಮಾತೇ ಬರಲಿಲ್ಲ. ಅಲ್ಲಿಂದಾಚೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ಬೇರು ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹಂತವಾಗಿ ಸಂಘಟಿಸ್ತಾ ಬಂದರು. ಯಾವ ಭಾರತೀಯ ಜನತಾ ಪಕ್ಷ ಅಥವಾ ಅದರ ಪೂರ್ವಾಶ್ರಮದ ಜನಸಂಘವನ್ನು ಕೇವಲ ನಗರವಾಸಿ, ಮೇಲ್ಜಾತಿ, ಮೇಲ್ವರ್ಗದ ಪಕ್ಷ ಅಂತ ಅಂದ್ಕೊಂಡಿದ್ರು, ಅಂಥ ಭಾರತೀಯ ಜನತಾ ಪಕ್ಷವನ್ನು ಗ್ರಾಮೀಣ ಕರ್ನಾಟಕದ ಮೂಲೆಗೂ ಕೊಂಡೊಯ್ದವರು ಯಡಿಯೂರಪ್ಪ. ತಮ್ಮ ಸೈಕಲ್ ಯಾತ್ರೆ, ಪಾದಯಾತ್ರೆ, ಮತ್ತೊಂದು ಆ ಹೋರಾಟ, ರೈತ ಪರ ಹೋರಾಟ, ಕಾರ್ಮಿಕರ ಪರ ಹೋರಾಟ ಇತ್ಯಾದಿ ಹೋರಾಟಗಳ ಮೂಲಕ ಕರ್ನಾಟಕದ ಮೂಲೆಗೂ ತಮ್ಮ ಭಾರತೀಯ ಜನತಾ ಪಕ್ಷದ ಆದರ್ಶಗಳನ್ನು, ಸಂದೇಶವನ್ನು ತಲುಪಿಸಿದ್ದು ಯಡಿಯೂರಪ್ಪನವರೇ. ಅವರು ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರಲಿಕ್ಕೆ 1983ರಿಂದ 2006ರವರೆಗೂ ಕಾಯಬೇಕಾಯಿತು. ಇವತ್ತಿನ ಪೀಳಿಗೆಯವರು ಮರ್ತು ಬಿಟ್ಟಿದ್ದಾರೆ. ಯಡಿಯೂರಪ್ಪನವರು 23 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಇದ್ಕೊಂಡ್ಬಿಟ್ಟು ಕಡೆಗೂ ಅಧಿಕಾರ ನೋಡಿದ್ದು 2006ರಲ್ಲಿ. ಅದು ಕುಮಾರಸ್ವಾಮಿಯವ್ರ ಜೊತೆಗೆ ಅನಿವಾರ್ಯವಾಗಿ ಮೈತ್ರಿ ಸರ್ಕಾರ ರಚಿಸಿಕೊಂಡಾಗ 78 ಸಂಖ್ಯಾಬಲವಿದ್ದ ಭಾರತೀಯ ಜನತಾ ಪಕ್ಷ 38 ಸಂಖ್ಯಾಬಲವಿದ್ದ JDS ನಾಯಕ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿಯಾಗಿ ಮೊದಲೇ ಬಾರಿಗೆ ಅಧಿಕಾರವನ್ನು ಅನುಭವಿಸಿತು. ಅಲ್ಲಿವರೆಗೂ ಏನೂ ಆಗಿರಲಿಲ್ಲ. ಹೀಗೆ 23 ವರ್ಷಗಳ ಕಾಲ ವಿರೋಧ ಪಕ್ಷದ ಶಾಸನ ಕೂತ್ಕೊಳ್ಳೋದಕ್ಕೆ ಅಪಾರವಾದ ಆತ್ಮಸ್ಥೈರ್ಯ, ಧೈರ್ಯ ಮತ್ತು ಆತ್ಮವಿಶ್ವಾಸ ಕೂಡ ಬೇಕು. ಅಧಿಕಾರವಿಲ್ಲದೇ ತನ್ನ ಪಕ್ಷವನ್ನು ತಮ್ಮೊಂದಿಗೆ ಬೆಳೆಸ್ತಾ ಹೋದ್ರಲ್ಲ, ಅದು ಸಣ್ಣ ಹೋರಾಟವೇನಲ್ಲ. ಅದು ಇತರೆ ಪಕ್ಷದ ನಾಯಕರಿಗೂ ಅನ್ವಯಿಸುತ್ತೆ. ದೇವೇಗೌಡರದ್ದು ಇದೇ ಥರದ ಯಶೋಗಾಥೆ. ಅವರ 65 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಅಧಿಕಾರದಲ್ಲಿದ್ದು 5 ವರ್ಷ ಕೂಡ ಇಲ್ಲ. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ತಾವಿದ್ದ ಸರ್ಕಾರದಲ್ಲಿ ಭಿನ್ನಮತೀಯರಾಗಿಬಿಡ್ತಾ ಇದ್ರು. ಹೀಗಾಗಿ ಅಧಿಕಾರ ಕಳ್ಕೊಳ್ತಾ ಇದ್ರು. ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿದು ಬಂದ ಮೇಲೆ ಶಿವಾನಂದ ಸರ್ಕಲ್ ಹತ್ರ ಅವರೊಂದು ಖಾಲಿ ಸೀಮೆಎಣ್ಣೆ ಡಬ್ಬ ಹೊತ್ಕೊಂಡ್ಬಿಟ್ಟು ಸೀಮೆಎಣ್ಣೆ ಅಭಾವದ ವಿರುದ್ಧ ಪ್ರತಿಭಟನೆ ಮಾಡಿದರು ದೇವೇಗೌಡರು. 1997ರಲ್ಲಿ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಇವತ್ತು ಕೂಡ ಯಾವ ಹುದ್ದೆಯಲ್ಲೂ ಇಲ್ಲ. ಕಳೆದ 28 ವರ್ಷಗಳಿಂದ ಅವರು ಯಾವುದೇ ಅಧಿಕಾರ ಹುದ್ದೆಯಲ್ಲಿ ಇದ್ದರೂ ಕೂಡ
ಅವರ ಮಾತಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ವರ್ಚಸ್ಗೆ ಸಾರ್ವಜನಿಕರು ಗೌರವ ಕೊಡ್ತಾನೆ ಬಂದಿದ್ದಾರೆ. ಇದೇ ರೀತಿ ಯಡಿಯೂರಪ್ಪನವರ ಯಶೋಗಾಥೆ ಕೂಡ. ಹಾಗಾಗಿ ಅವರ ಅಭಿಮಾನಿಗಳೀಗ ಅಭಿಮಾನೋತ್ಸವ ಮಾಡೋಕ್ಕೆ ಹೊರಟಿರುವಾಗ ಯಡಿಯೂರಪ್ಪನವರು ಯಾವ ಸ್ಥಾನದಲ್ಲೂ ಇಲ್ಲ. ಅವರು MLAನೂ ಆಗಿಲ್ಲ, MP ಆಗಿಲ್ಲ, ಅಥವಾ ಯಾವುದೇ ಮಂತ್ರಿ ಹುದ್ದೆಯಲ್ಲೂ ಇಲ್ಲ. ಚುನಾವಣಾ ರಾಜಕಾರಣದಿಂದ ವಿದ್ಯುಕ್ತವಾಗಿ ನಾನು ನಿವೃತ್ತಿಯಾಗಿದ್ದೇನೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವ್ರನ್ನೇನು ಯಾವುದೇ ಅಧಿಕಾರ ಸ್ಥಾನಕ್ಕೆ ಹಂಬಲಿಸೋ ಸ್ಥಿತಿಯಲ್ಲೂ ಇಲ್ಲ. ಹೀಗಾಗಿ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಯಡಿಯೂರಪ್ಪನವ್ರನ್ನ ಗೌರವಿಸೋಣ ಅಂತ ಈ ಅಭಿಮಾನೋತ್ಸವವನ್ನು ಏರ್ಪಡಿಸಿದ್ದಾರೆ. ಹೌದು, ಅವರು ಕೂಡ ಮನುಷ್ಯ ಸಹಜವಾದ ವೃತ್ತಿ ರಾಜಕಾರಣದ ಎಲ್ಲ ಒತ್ತಡಗಳಿಗೂ ಈಡಾಗಿರ್ಬೋದು. ಆದರೆ ಯಾವತ್ತೂ ಕೂಡ ಆಳು ಪಕ್ಷದೊಂದಿಗೆ ರಾಜಿ ಮಾಡಿಕೊಂಡವರೇ ಅಲ್ಲ. ತಮ್ಮ ಜೀವನಾವಧಿ ಉದ್ದಕ್ಕೂ ಮುಂದುವರಿಸ್ಕೊಂಡು ಬಂದ ಆ ಕಾಂಗ್ರೆಸ್ ವಿರೋಧಿ ರಾಜಕಾರಣಕ್ಕೆ ಯಾವತ್ತೂ ಅವ್ರು ಕೈ ಕೊಟ್ಟಿಲ್ಲ. ಒಮ್ಮೆ ಬೇಸರವಾಗಿ ಪಕ್ಷ ಬಿಟ್ಟು ಹೋಗಿದ್ರು, ಆದರೆ ಕಾಂಗ್ರೆಸ್ಸನ್ನು ಸೇರಿಕೊಳ್ಳಿಲ್ಲ. ತಮ್ಮದೇ ಆದ ಒಂದು ಕರ್ನಾಟಕ ಜನತಾ ಪಕ್ಷ ಅಂತ ಕಟ್ಕೊಂಡಿದ್ರು, ಅಲ್ಲೂ ಸೋಲಾಯಿತು, ಮತ್ತೆ ವಾಪಸ್ ಬಂದರು. ತಮ್ಮ ಬಹುಕಾಲದ ಪಕ್ಷದ ಸ್ವಪಕ್ಷೀಯ ಒಡನಾಡಿಗಳ ಜೊತೆ ಕೂಡ ವೈಮನಸ್ಸು ಬಂದಿತ್ತು. ಅನಂತಕುಮಾರ್ ಅವ್ರ ಜೊತೆಗೆ ವಿರಸ ಬಂದಿತ್ತು, ಈಶ್ವರಪ್ಪನವ್ರ ಜೊತೆಗೆ ವೈಮನಸ್ಸು ಉಂಟಾಗಿತ್ತು. ಅದೆಲ್ಲವನ್ನು ಜೀರ್ಣಿಸ್ಕೊಂಡ್ಬಿಟ್ಟು ಮತ್ತೆ ಅವರೊಂದಿಗೆ ಯಾವುದೇ ಹಳೆಯ ಪೂರ್ವಾಗ್ರಹವಿಲ್ಲದೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂಥ ಒಂದು ಧೀಮಂತಿಕೆಯನ್ನು ಅವ್ರು ಪ್ರದರ್ಶನ ಬಂದಿದ್ದಾರೆ. ಅವರ ಅನೇಕ ಲೋಪದೋಷಗಳು, ಸೋಲುಗಳು, ಹೌದು, ನೈತಿಕತೆಗೆ ಸಂಬಂಧಪಟ್ಟಗಳು, ಪ್ರಮಾದಗಳು ಆಗಿರ್ಬೋದು. ಆದರೆ ಯಡಿಯೂರಪ್ಪನವರಂಥ ರಾಜಕಾರಣಿ ಅಥವಾ ದೇವೇಗೌಡರಂಥ ರಾಜಕಾರಣಿ, JH ಪಟೇಲ್ರಂಥ ರಾಜಕಾರಣಿಗಳು ಇವತ್ತಿನ ದಿನಮಾನಗಳಲ್ಲಿ ಸಿಗೋದು ಭಾಳ ಅಪರೂಪ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ರಾಜಶೇಖರ ಮೂರ್ತಿ ಅತ್ಯಂತ ದಕ್ಷ ಆಡಳಿತಗಾರ, ಮುತ್ಸದ್ದಿ ರಾಜಕಾರಣಿ. ಅವರು ಕೂಡ ಅಷ್ಟೇ. ಅವರು 60 ವರ್ಷಗಳ ರಾಜಕೀಯ ಬದುಕಲ್ಲಿ ಮಂತ್ರಿ ಆಗಿದ್ದು ಕೇವಲ ಒಂದು 4-4.5 ವರ್ಷ ಮಾತ್ರ. ಆದರೆ ಅವರ ವಿಚಾರಧಾರೆ, ಅವರ ಸಾರ್ವಜನಿಕ ಅಭಿಪ್ರಾಯ, ಸರ್ಕಾರಿ ಕಾರ್ಯಕ್ರಮಗಳು, ನೀತಿ ನಿರೂಪಣೆಗೆ ಸಂಬಂಧಪಟ್ಟಂತೆ ಅವರಿಗಿದ್ದ ಜ್ಞಾನ, ಅದು ಕರ್ನಾಟಕದ ಸಾರ್ವಜನಿಕ ಬದುಕನ್ನು ಶ್ರೀಮಂತಗೊಳಿಸಿತ್ತು. ಯಡಿಯೂರಪ್ಪನವರು ಕೂಡ ತಮ್ಮ ತಲೆಮಾರಿನ ಅನೇಕ ಹಿರಿಯ ರಾಜಕಾರಣಿಗಳ ಥರ ಕರ್ನಾಟಕದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿದ್ದಾರೆ. ವಿರೋಧ ಪಕ್ಷದ ರಾಜಕಾರಣಕ್ಕೆ ಒಂದು ಘನತೆ, ಗೌರವ ಮತ್ತು ಗಟ್ಟಿತನವನ್ನು ತಂದುಕೊಟ್ಟಿದ್ದಾರೆ. ಇವತ್ತಿನ ಹೊಸ ಪೀಳಿಗೆಯ ರಾಜಕಾರಣಿಗಳು ಒಂದು ಸಾರಿ MLA ಆದವನು ತಕ್ಷಣವೇ ಮಂತ್ರಿ ಆಗಬೇಕು ಅಂತ ಹಂಬಲಿಸ್ತಾರೆ. ಅಲ್ಲಿ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಎದುರು ಹೇಗೆ ಸಾಲುಗಟ್ಟು ನಿಂತುಬಿಟ್ಟಿದ್ದಾರೆ. ನನಗೆ ಮಂತ್ರಿ ಮಾಡಿ, ನನಗೆ ಮಂತ್ರಿ ಮಾಡಲಿ, ಮಂತ್ರಿ ಆಗಬೇಕು ಅನ್ನೋದು ನನ್ನ ಹಕ್ಕು ಅಂತ ಒಬ್ಬರು ಹೇಳ್ತಾರೆ. ಮತ್ತೊಬ್ಬರು ನಾನು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋವರೆಗೂ ನಾನು ಹೋರಾಟ ಬಿಡಲ್ಲ ಅಂತ. ಇವರೆಲ್ಲ ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ? ಯಡಿಯೂರಪ್ಪನವರು, ದೇವೇಗೌಡರಂಥವರೆಲ್ಲ ಹೋರಾಟ ಮಾಡಿದ್ದು ಕೇವಲ ಈ ಮಂತ್ರಿ ಪದವಿಗೆ ಆಗಲ್ಲ, ಪ್ರತಿಪಕ್ಷ ನಾಯಕದ ಸ್ಥಾನಕ್ಕೂ ಕೂಡ ಒಂದು ವಿಶ್ವಾಸಾರ್ಹತೆ, ಗಟ್ಟಿತನವನ್ನು ತಂದುಕೊಟ್ಟಿದ್ದಕ್ಕಾಗೇ ಅವರು ಇವತ್ತು ನಮಗೆ ಗೌರವಾನ್ವಿತರು ಅನ್ನಿಸ್ತಾರೆ, ಆರಾಧನೆಗೆ ಯೋಗ್ಯವಾದವರು ಅಂತ ಅನಿಸ್ಕೊಳ್ತಾರೆ. ಅದರಿಂದಾಗೇ ಅಭಿಮಾನೋತ್ಸವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಸಂದೇಶವನ್ನು ಬಿತ್ತರಿಸೋಕ್ಕೆ ಯಾಕೆ ಆಗಬಾರ್ದು? ಈ ನರೇಂದ್ರ ಮೋದಿಯವರು ಪ್ರತಿಪಾದಿಸೋ ಆ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವವನ್ನೇ ಉಪಶೀರ್ಷಿಕೆಗಳನ್ನಾಗಿ ಇಟ್ಕೊಂಡ್ಬಿಟ್ಟು ಅಭಿಮಾನೋತ್ಸವ ಮಾಡಿದರೆ ಅದು ಹೆಚ್ಚು ಸಾರ್ಥಕತೆ ಇರುತ್ತೆ, ಅದಕ್ಕೊಂದು ಸಾರ್ವತ್ರಿಕ ಸ್ವರೂಪ ಬರುತ್ತೆ ಅಂತ ಇವತ್ತಿನ ರಾಜ್ಯ ಜನತಾ ಪಕ್ಷದ ನಾಯಕರಿಗೆ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.